ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸರಿ ಸರಿ, ನಾನು ಫ್ರೀ ಮಾಡಿಕೊಂಡು ಫೋನ್ ಮಾಡ್ತೀನಿ. ಹಲೋ, ಇದೇನಿದು? ನಿಮ್ಮ ಬಗ್ಗೆ ತುಂಬಾ ಆರೋಪಗಳು ಬರ್ತಾ ಇದೆ. ಸಾರಿ, ನಾನು ಅದಕ್ಕೆಲ್ಲ ಈಗ ಉತ್ತರ ಕೊಡೋಕ್ಕಾಗಲ್ಲ. ಯಾರೋ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅಂದರೆ ನಾನು ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಕೂತ್ಕೊಳ್ರೇನ್ರಿ. ಸರಿ, ಓಕೆ, ನಾನು ಚೆಕ್ ಮಾಡ್ತೀನಿ. ಹಲೋ, ಯಾರು ಹೇಳಿದ್ದು? ಯಾರು ನಿಮ್ಗೆ ಹೇಳಿದ್ದು ಅಂತ? ಯಾರ್ಯಾರು ಹೇಳಿದ್ನ ಕೇಳ್ಕೊಂಡು ಟೆಲಿಕಾಸ್ಟ್ ಮಾಡಬೇಡಿ. ಸಾಕ್ಷಿ ಇಲ್ಲದೆ ಆರೋಪನೂ ಮಾಡಬೇಡಿ. ಕಾಳಿಸಿದ್ದನ್ನ ಪ್ರಸಾರ ಮಾಡೋದಕ್ಕೆಲ್ಲ ನ್ಯೂಸ್ ಮೀಡಿಯಾ ಇರೋದು. ಆಯ್ತಾಯ್ತು, ನಮ್ಗೇನು ಮಾಡಬೇಕು ಅಂತ ಗೊತ್ತಿದೆ, ಕಟ್ ಮಾಡಿ. ಸುರೇಂದ್ರ, ಮೀಡಿಯಾದವ್ರ ಹತ್ರ ಸ್ವಲ್ಪ ಕೂಲಾಗಿ ಮಾತಾಡೋ. ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಇದನ್ನೇನು ಕೆಲಸ ಅಂತಾರ ಅಣ್ಣ? ರೀ, ಯಾಕೆ ಹೀಗೆಲ್ಲ ಆಗ್ತಿದೆ? ಟಿವಿ ಆನ್ ಮಾಡಿದ್ರೆ ಸಾಕು, ಬರೀ ಇದೇ ನ್ಯೂಸು. ಬೆಳಿಗ್ಗೆ ನ್ಯೂಸ್ ಪೇಪರಲ್ಲೂ ಅದೇ ನ್ಯೂಸ್ ಬಂದಿದೆ. ಗೊತ್ತಿರೋರು, ರಿಲೇಟಿವ್ಸು ಎಲ್ಲ ಕಾಲ್ ಮಾಡ್ತಿದ್ದಾರೆ. ಏನಾಗ್ತಿದೆ ರೀ? ಸಾರಿ ನಮ್ಮ, ಈ ರಾಜಕಾರಣಿ ಮನೆಯಲ್ಲಿ ಮನೆಯವ್ರಿಗೆಲ್ಲ ಇದೆಲ್ಲ ತಪ್ಪಿದ್ದಲ್ಲ. ಚೇಚೆ, ನಾನು ಹಾಗೆ ಹೇಳಲಿಲ್ಲ ಬಾವಾ. ಇದರಿಂದ ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗ್ತಿರ್ಬೋದು ಅಂತ ಅನ್ಕೊಂಡೆ ಅಷ್ಟೇ. ಅಣ್ಣ, ಸ್ವಲ್ಪ ಹೊತ್ತು ಮೊಬೈಲ್ ಸ್ವಿಚ್ ಆಫ್ ಮಾಡು. ಯಾರ ಹತ್ರನೂ ಮಾತಾಡಕ್ಕೆ ಹೋಗಬೇಡ. ನೀನು ಮೊಬೈಲ್ ಸ್ವಿಚ್ ಆಫ್ ಮಾಡೋದ? ನಾನೇನು ತಪ್ಪು ಮಾಡಿದ್ದೀನಿ ಅಂತ ಮೊಬೈಲ್ ಸ್ವಿಚ್ ಆಫ್ ಮಾಡಲಿ? ನಾನು ಪ್ರಾಮಾಣಿಕವಾಗಿದ್ದೀನಿ. ಗಂಗಾಧರ ಮೂರ್ತಿಯ ಏಕೈಕ ಅಳಿಯ ನಾನು. ಅವ್ರ ಶಿಷ್ಯ ನಾನು. ನಾನು ಹೆದರ್ಕೊಂಡ್ರೆ ಅವ್ರಿಗೆ ಮರ್ಯಾದೆ ಇರುತ್ತಾ? ದೊಡ್ಡ ಯಜಮಾನರು ನೋಡಕ್ಕೆ ಇಡೀ ವಿಧಾನಸೌಧನೇ ಬರ್ತಾ ಇತ್ತು. ಅಂತ ಮಹಾನ್ ಭಾವ ಅವರು. ಅವ್ರ ಬಾಯಲ್ಲಿ ಪಾಠ ಕಲ್ತವನು ನಾನು. ಅವ್ರ ನೆರಳಲ್ಲಿ ರಾಜಕೀಯಕ್ಕೆ ಬಂದವನು ನಾನು. ನಾನು ಹೆದರಿದ್ರೆ ಅನ್ಯಾಯನೇ ಕೇಕೆ ಹಾಕೊಂಡು ನಗುತ್ತೆ. ನಗು ಯಾವಾಗಲೂ ಪ್ರಾಮಾಣಿಕವಾದವ್ರ ಮುಖದ ಮೇಲೆ ಇರಬೇಕು. ಇಂಥ ಪಿತೂರಿಗಳಿಗೆಲ್ಲ ನಾನು ಹೆದರಲ್ಲ. ನೋಡು ಸುರೇಂದ್ರ, ನನ್ನನ್ನು ಜನ ಬೆಳೆಸಿದ್ದಾರೆ. ನನ್ನನ್ನು ಕೆಡವಕ್ಕೂ ಅವರೇ ಮನಸ್ಸು ಮಾಡಬೇಕು. ಇಂಥ ಪಿತೂರಿ ಮಾಡೋರಲ್ಲ. ಅಣ್ಣ, ನಿನ್ನ ಮಾತು ಕೇಳ್ತಾ ಇದ್ರೆ ನನಗೂ ಧೈರ್ಯ ಬರ್ತಿದೆ ಅಣ್ಣ. ಆದರೆ ಇಂಥ ಸಿಚುವೇಶನಲ್ಲೂ ಇಂಥ ಗಟ್ಟಿ ಗುಂಡಿಗೆ ಇಟ್ಕೊಂಡು ಮಾತಾಡ್ತಿದೆಯಲ್ಲ, ಅದು ನಿನ್ನಿಂದ ಮಾತ್ರ ಸಾಧ್ಯ ಅಣ್ಣ. ಸುರೇಂದ್ರ, ನಿಜವಾಗ್ಲೂ ಜನರ ಸೇವೆ ಮಾಡಬೇಕು ಅಂತ ಬಂದಿರೋ ಅನ್ಕೋಣ ನಾನು. ನನಗೆ ಅದೃಷ್ಟ ಇದ್ದರೆ ಅವ್ರ ಸೇವೆ ಮಾಡ್ತೀನಿ, ಇಲ್ಲದೇ ಇದ್ದರೆ ನನ್ನ ಮನಸ್ಸಾಕ್ಷಿ ಮಾತು ಕೇಳಿಕೊಂಡು ಸುಮ್ಮನಿದ್ದು ಬಿಡ್ತೀನಿ. ನನಗೆ ಎರಡರಲ್ಲೂ ಖುಷಿ ಇದೆ. ಜೀವನದಲ್ಲಿ ನನಗೆ ಎರಡೇ ದಾರಿ ಇರೋದು. ಇನ್ಯಾಕೆ ಭಯ ಪಡಲಿ? ಸರಿ ಅಣ್ಣ, ಹಾಗಿದ್ರೆ ನಮಗೂ ಸಮಾಧಾನ. ಆ ಹೊಸ ರೆಸಿಡೆನ್ಷಿಯಲ್ ಸ್ಕೂಲ್ ಬಗ್ಗೆ ಇವತ್ತು ಮೀಟಿಂಗ್ ನಡಿಬೇಕಿತ್ತು. ಆಚೆ ಹೋಗೋಕ್ಕಾಗ್ತಾ ಇಲ್ಲ. ಪರವಾಗಿಲ್ಲ ಅಣ್ಣ, ಅವ್ರನ್ನೆಲ್ಲ ಇಲ್ಲಿಗೆ ಕರೆಸ್ತೀನಿ. ಕೂಗಾಡೋರು ಕೂಗಾಡ್ತಾನೆ ಇರಲಿ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋಣ. ವೆರಿ ಗುಡ್. ಇಂಥ ಬುದ್ಧಿ ಇದ್ರೇನೆ ರಾಜಕೀಯದಲ್ಲಿ ಇರೋಕ್ಕಾಗೋದು, ಬೆಳೆಯೋಕ್ಕಾಗೋದು. ಸ್ಕೂಲಿಗೆ ಸಂಬಂಧಪಟ್ಟ ಫೈಲ್ಸ್ ಎಲ್ಲ ಕಳಿಸು, ನಾನು ಮೇಲ್ಗಡೆ ಇರ್ತೀನಿ. ಸರಿ. ಯಾರು ಈ ಭೂಮಿ ಮೇಲಿಲ್ಲ ಅಂತ ನೀನು ಧೈರ್ಯವಾಗಿದ್ಯೋ, ಇವಳೊಬ್ಳು ಇದ್ರೆ ನಾನು ಬದುಕೋದೇ ಕಷ್ಟ ಅಂತ ಕನವರಿಸ್ತಾ ಇದೆಯೋ, ಅವಳೇ ಈಗ ಬಂದು ನಿನ್ನ ಮುಂದೆ ನಿಂತಿದ್ದಾಳೆ. ನಂದಿನಿ, ನನ್ನ ಗಂಡನ ಜೊತೆಯಾಗಿ ನಾನು ನಿಲ್ತೀನಿ. ಯಾರನ್ನ ನೀನು ಬೀದಿಗೆ ತರಬೇಕು ಅಂತ ಅಂದ್ಕೊಂಡಿದ್ಯೋ, ನಿನ್ನ ಕಣ್ಣು ಮುಂದೆನೆ ಅವರನ್ನ ಗೆಲ್ಲಿಸ್ತೀನಿ, ಮೆರೆಸ್ತೀನಿ. ನಂದಿನಿ ಮತ್ತೆ ಹೇಗೆ ಬದುಕ್ ಬಂದ್ಲು? ಬದುಕ್ ಬರದು ಅಲ್ಲದೆ ನನ್ನನ್ನೇ ಸಾಯಿಸ್ತೀನಿ ಅಂತ ಹೇಳ್ತಿದ್ದಾಳೆ.
ಜೊತೆ ಇದ್ದಾನೆ ಅಂತ ಅವಳು ಇಷ್ಟೆಲ್ಲ ಹಾರಾಡ್ತಿದ್ದಾಳ, ಅಥವಾ ಸುಪ್ಪುನು ಅವಳ ಜೊತೆ ಇದ್ದಾನ? ಸುಪ್ಪುಗೆ ನಂದಿನಿ ಬಗ್ಗೆ ಎಲ್ಲ ಗೊತ್ತಾಗೋಗಿದ್ಯಾ? ಅವನಿಗೆ ಗೊತ್ತಾಗಿದ್ದಿದ್ರೆ ಶ್ರಾವಣಿಗೂ ಅವಳ ತಾಯಿ ಬಗ್ಗೆ ಗೊತ್ತಾಗ್ತಿತ್ತು. ಹಾಗೊಂದು ವೇಳೆ ಗೊತ್ತಾಗಿದ್ದಿದ್ರೆ ಇಷ್ಟೊತ್ತಿಗೆ ಎಲ್ಲ ನನ್ನ ಕುತ್ತಿಗೆಗೆ ಬರ್ತಿತ್ತು. ಏನ್ ಮಾಡೋದೀಗ? ಹಾಗಿದ್ರೆ ನಂದಿನಿ ಬಗ್ಗೆ ಪತ್ತುಗ್ ಮಾತ್ರ ಗೊತ್ತಾ? ಇರ್ಲಿ ಇರಲಿ, ಅವರಿಬ್ಬರನ್ನು ಮುಗಿಸೋದು ನನಗೇನು ಕಷ್ಟವಾದ ವಿಷಯ ಅಲ್ಲ, ಮುಗಿಸ್ತೀನಿ. ಈಗ ನಾನು ವೀರನ್ ಸೋಲ್ಸಿದ್ರೆ ಆ ನಂದಿನಿನೂ ಸೋಲ್ತಾಳೆ, ಆ ಸೋಲಲ್ಲೇ ಅವಳು ಸಾಯ್ತಾಳೆ. ಆಗ ಇವರಿಬ್ಬರನ್ನು ಮುಗಿಸಿ ನನ್ನ ಸಾಮ್ರಾಜ್ಯನ ನಾನು ಕಟ್ಕೋತೇನೆ. ಮಾಮ್ ವಂಡರ್ಫುಲ್ ಮಾಮ್. ಪೇಪರ್ಗಳಲ್ಲಿ, ಮೀಡಿಯಾಗಳಲ್ಲಿ, ರೋಡ್ಗಳಲ್ಲಿ ಎಲ್ಲ ಕಡೆ ಮಾವಂದೇ ಸುದ್ದಿ ಹರಿದಾಡ್ತಿದೆ ಮಾಮ್. ಗ್ರೇಟ್ ಮಾಮ್, ರಿಯಲಿ ಯುವರ್ ಗ್ರೇಟ್. ಇದೇನಾದರೂ ಮಾವಂಗೆ ಗೊತ್ತಾದ್ರೆ ಅದೇ ಬಿಸಿ ಬಿಸಿಲಿ ಸುಟ್ಟೋಗ ಕಾಣಿಸ್ತಿದೆ. ನಂಗೆ ಅನ್ಸುತ್ತೆ ಮಾಮ್, ಇನ್ನೊಂದು ಸ್ವಲ್ಪ ದಿವಸ ಮಾವ ರಾಜೀನಾಮೆ ಕೊಟ್ಟು ಮನೇಲಿ ಕೂತ್ಕೋಬೇಕಾಗತ್ತೆ. ಪವರ್ ಇಲ್ದಲೆ ಬೀದಿಗೆ ಬೀಳ್ಬೇಕಾಗತ್ತೆ. ಮಾಮ್ ಏನಾಯ್ತು ಮಾಮ್? ಸೆಲೆಬ್ರೇಟ್ ಮಾಡೋದಕ್ಕೆ ಇಷ್ಟೊಂದೆಲ್ಲ ಕಾರಣಗಳಿದೆ, ಅಂದ್ರೆ ನೀನು ಸುಮ್ಮನೆ ಇದೆಯಾ? ಮಾಡಿ ಪ್ಲೀಸ್, ನನ್ನನ್ನು ಸ್ವಲ್ಪ ಹೊತ್ತು ಒಬ್ಳೇ ಇರಕ್ಕೆ ಬಿಟ್ಬಿಡ್ತೀಯಾ ಪ್ಲೀಸ್? ಮಾಮ್ ಯಾಕೆ ಮಾಮ್, ಏನಾಗಿದೆ ನಿಂಗೆ? ಅವತ್ತು ನಂಗೆ ಕಾರಣಗಳೇ ಗೊತ್ತಿರಲಿಲ್ಲ. ಅಂದ್ರೆ ನಾನು ಗೆದ್ದೆ, ಖುಷಿಯಾಗಿದ್ದೀನಿ, ಹಾಗೆ ಹೇಗೆ ಅಂತೆಲ್ಲ ಹೇಳ್ತಿದ್ದೆ. ಇವಾಗ ನಂಗೆ ಕಾರಣಗಳೆಲ್ಲ ಗೊತ್ತು, ಖುಷಿನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ, ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ನೀನು ಯಾಕೆ ಹಿಂಗಿದೆಯಾ ಮಾಮ್? ಏನಾಗಿದೆ? ಮಾಡಿ ಪ್ಲೀಸ್, ನನ್ನೀಗೇನು ಕೇಳ್ಬೇಡ. ಜಸ್ಟ್ ಲೆಟ್ ಮೀ ಬಿ ಅಲೋನ್. ಮಾಮ್ ನೀನು ಯಾಕೆ ಈ ಥರ ಯಾವಾಗ ನೋಡಿದ್ರು ಏನೋ ಯೋಚನೆ ಮಾಡ್ತಿರ್ತೀಯ, ಯಾವುದೋ ಗುಂಗಲ್ಲಿರ್ತೀಯ. ನೀನಂತೂ ಮೂಡ್ ಹಾಳು ಮಾಡ್ಕೊಂಡಿದ್ಯಾ. ನಿನ್ನ ಜೊತೆ ಸೇರಿ ಮೂಡ್ನ ಹಾಳು ಮಾಡ್ಕೊಳ್ಳೋದಕ್ಕೆ ನಾನು ರೆಡಿ ಇಲ್ಲ. ನಾನು ಸೆಲೆಬ್ರೇಷನ್ ಮಾಡಲಿದ್ದೀನಿ, ಎಂಜಾಯ್ ಮಾಡಬೇಕು, ಖುಷಿ ಪಡಬೇಕು. ನಾನು ಖುಷಿ ಪಡ್ತೀನಿ. ಬಾಯ್. ನಂದಿನಿನ ಜೀವಂತವಾಗಿರಕ್ಕೆ ಬಿಡಬಾರ್ದು, ಅವಳನ್ನ ಕೊಲ್ಬೇಕು, ಏನಾದ್ರೂ ಮಾಡಬೇಕು. ಏನ್ ಮಾಡ್ಲಿ?